ಕೂಸನ್ನ ಚಿವಿಟಿ ತೊಟ್ಟಿಲು ತೂಗುವಂತ ಕೆಲಸವನ್ನ ಟ್ಯಾಕ್ಸ್ ವಿಚಾರದಲ್ಲಿ ಇವತ್ತು ಸರ್ಕಾರ ಮಾಡಿದೆ. ಬಿಗ್ ರಿಲೀಫ್ ಅನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ವಸೂಲಿ ಮಾಡೋಕೆ ಹೇಳಿದ್ದು ಅವರೇ, ವಸೂಲಿ ಬೇಡ ಅಂತ ನಿಲ್ಲಿಸಿದ್ದು ಅವರೇ. ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ ನಂತರ ಸರ್ಕಾರ ಮಣಿಲೇಬೇಕಾಯಿತು ಈ ವಿಚಾರದಲ್ಲಿ. ಏನ್ ಮಾಡ್ತು ಇವತ್ತು ಸರ್ಕಾರ ನೋಡಿ ರಿಪೋರ್ಟ್ನಲ್ಲಿ. ಸಣ್ಣ ವರ್ತಕರಿಗೆ ಟ್ಯಾಕ್ಸ್ ರಿಲೀಫ್, ಬಾಕಿ ತೆರಿಗೆ ವಸೂಲಿ ಇಲ್ಲ. ಸಿಎಂ ಸಿದ್ದರಾಮಯ್ಯ ಘೋಷಣೆ. ಪಬ್ಲಿಕ್ ಟಿವಿ ವರದಿ ಬಿಗ್ ಇಂಪ್ಯಾಕ್ಟ್. ಸಣ್ಣ ವರ್ತಕರಿಗೆ ಸರ್ಕಾರ ಟ್ಯಾಕ್ಸ್ ರಿಲೀಫ್ ಕೊಟ್ಟಿದೆ. ಪಬ್ಲಿಕ್ ಟಿವಿ ಸತತ ವರದಿ. ಸಣ್ಣ ವ್ಯಾಪಾರಿಗಳ ತೀವ್ರ ಟೀಕೆ ಬಳಿಕ ಸರ್ಕಾರ ಬಾಕಿ ತೆರಿಗೆ ವಸೂಲಿ ಮಾಡದಿರಲು ಮುಂದಾಗಿದೆ. ಜಿಎಸ್ಟಿ ನೋಟಿಸ್ ಪಡೆದ ವರ್ತಕರಿಂದ 3 ವರ್ಷದ ತೆರಿಗೆ ಬಾಕಿ ವಸೂಲಾತಿ ಮಾಡುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. 40 ಲಕ್ಷ ರೂಪಾಯಿ ವ್ಯವಹಾರ ನಡೆಸಿದ್ದಕ್ಕೆ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆಯ ವರ್ತಕರಿಗೆ ನೋಟಿಸ್ ಜಾರಿ ಮಾಡಿದ್ದಕ್ಕೆ ಭಾರೀ ಟೀಕೆ ವ್ಯಕ್ತವಾದ ಬೆನ್ನಲ್ಲೇ ಸಿದ್ದರಾಮಯ್ಯ ಇಂದು ತೆರಿಗೆ ಇಲಾಖೆಯ ಅಧಿಕಾರಿಗಳು ವರ್ತಕ ಸಂಘದ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿ, ನೋಟಿಸ್ ನೀಡಿದ ವರ್ತಕರಿಗೆ ಬಾಕಿ ತೆರಿಗೆಯನ್ನ ವಸೂಲಿ ಮಾಡುವುದಿಲ್ಲ, ಆದರೆ ವರ್ತಕರು ನೋಂದಣಿ ಮಾಡಿಕೊಳ್ಳಬೇಕು. ಈಗ ಕೊಟ್ಟಿರುವ ನೋಟಿಸ್ ಮೇಲೆ ವಸೂಲಾತಿ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ಹೇಳಿದ್ರು. ಇವತ್ತಿನ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ. 3 ವರ್ಷದ್ದು ಅರಿಯರ್ಸ್ ಇದೆಯಲ್ಲ, ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ. 3ನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 4ನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ. ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿರೋದು, ಅದನ್ನ ನೋಟಿಸ್ಗಳನ್ನ ಇಲ್ಲ, ಏನು ಕ್ರಮ ತಗೊಳ್ಳಲ್ಲ. 3 ವರ್ಷಗಳ ಬಾಕಿ ವಸೂಲಾತಿಗೆ ನೋಟಿಸ್ ಕೊಟ್ಟಿದ್ರು, ಅದನ್ನ ಮುಂದುವರಿಸುವುದಿಲ್ಲ. ಕೆಲ ಜಿಎಸ್ಟಿ ಅಡಿ ಬರುವ ಪದಾರ್ಥಗಳ ಮಾರಾಟ ಮಾಡ್ತಿದ್ರು, ಜಿಎಸ್ಟಿ ಕಟ್ಟುವಂತಿಲ್ಲ. ಅಂತವರಿಗೆ ಜಿಎಸ್ಟಿ ನೋಂದಣಿ ಕಡ್ಡಾಯ ಇಲ್ಲ, ಆದ್ರೆ ಕಡ್ಡಾಯ ಜಿಎಸ್ಟಿ ನೋಂದಣಿ ಮಾಡ್ಕೊಳ್ಬೇಕು ಅಂತ ಸರ್ಕಾರ ಹೇಳಿದೆ. ಅಲ್ಲದೆ ಜಿಎಸ್ಟಿ ಗೊಂದಲಕ್ಕೆ ಸಹಾಯವಾಣಿ ತೆರೆಯಲು ಮುಂದಾಗಿದೆ. ಜಿಎಸ್ಟಿ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ. ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗ್ಬಿಟ್ಟಿದ್ದಾವೆ. ಮೊದಲನೇದು ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಅದಕ್ಕೆಲ್ಲ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಸಹಾಯವಾಣಿ ಆರಂಭಿಸಬೇಕು ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಸಹಾಯವಾಣಿ ಈಗಾಗಲೇ ಇದೆ, ಇನ್ನೂ ಅದನ್ನು ಹೆಚ್ಚು ಪರಿಣಾಮಕಾರಿಯಾದ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಅವ್ರಿಗೆ ಇನ್ನೊಂದು ಅವರ ಬೇಡಿಕೆ ಏನಪ್ಪಾ ಅಂತಂದ್ರೆ, ಈ ಗೊಂದಲ ನಿವಾರಣೆ ಆಗ್ಬೇಕಾದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ, ಅದಕ್ಕೋಸ್ಕರ ಜಾಗೃತಿ ಉಂಟು ಮಾಡತಕ್ಕಂತ ಒಂದು ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತ ಹೇಳಿದ್ದಾರೆ. ಜುಲೈ 25ರ ಪ್ರತಿಭಟನೆ ವಾಪಸ್. ಸಣ್ಣ ವರ್ತಕರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಭರವಸೆ ಬೆನ್ನಲ್ಲೇ ಜುಲೈ 25ರ ಪ್ರತಿಭಟನೆ ವಾಪಸ್ ಪಡೆಯಲು ವರ್ತಕರು ಒಪ್ಪಿದ್ದಾರೆ. ಹಾಲು ಮಾರಾಟ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದ ಸಣ್ಣ ವ್ಯಾಪಾರಿಗಳು ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ಒಕ್ಕೂಟದಿಂದ ಪ್ರತಿಭಟನೆ ವಾಪಸ್ ಪಡೆಯಲಾಗಿದ್ದು, ನಾಳೆಯಿಂದ ಪ್ರತಿಭಟನೆ ಇರಲ್ಲ. ಎಂದಿನಂತೆ ವ್ಯಾಪಾರ ವಹಿವಾಟು ಇರಲಿದೆ. ಇವತ್ತು ಸಿಎಂ ನಮ್ಮ ಏನು ನಾಳೆ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ, ಅದನ್ನು ಮನದೊಂಡು ಅವರು ಇವತ್ತು ಅವರ ಕಚೇರಿ ಕರೆದಿದ್ದಾರೆ. ಕರೆದಾಗ ಇವತ್ತು ಒಳ್ಳೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹಾಗೆ ಏನು ಇಲ್ಲಿವರೆಗೆ ಬಂದಂತ ಜಿಎಸ್ಟಿ ನೋಟಿಸು ಮನ್ನಾ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಯಾರಿಗೆ ಜಿಎಸ್ಟಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಅದು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾಳೆಯಿಂದ ಪ್ರತಿಭಟನೆ ಯಾವುದು ಕೂಡ ಇಲ್ಲ. ಪಬ್ಲಿಕ್ ಟಿವಿ ನಿರಂತರ ವರದಿಗೆ ಪ್ರಶಂಸೆ. ಟ್ಯಾಕ್ಸ್ ರಿಲೀಫ್ಗೆ ವ್ಯಾಪಾರಿಗಳು ಸಂತಸ. ಸರ್ಕಾರ ಟ್ಯಾಕ್ಸ್ ನೋಟಿಸ್ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು. ಸಣ್ಣ ವ್ಯಾಪಾರಿಗಳ ಹೊರೆ ತಪ್ಪಿಸಲು ಸರ್ಕಾರವನ್ನ ಬಡಿದೆಬ್ಬಿಸಿತ್ತು. ಸದ್ಯ ಸರ್ಕಾರ ಟ್ಯಾಕ್ಸ್ ವಸೂಲಿಯಿಂದ ರಿಲೀಫ್ ನೀಡಿದೆ. ಇದಕ್ಕೆ ಸಣ್ಣ ವ್ಯಾಪಾರಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೆಮ್ಮೆ ಆಗ್ತಿರೋದು ನಿಮ್ಮ ಸುದ್ದಿಯಿಂದ, ನಿಮ್ಮ ಪಬ್ಲಿಕ್ ಟಿವಿಯಿಂದ ಇಡೀ ರಾಜ್ಯ ಮಟ್ಟದಲ್ಲಿ ನೊಂದಂತವರಿಗೆ ತುಂಬಾ ಸಹಕಾರ ಮಾಡಿದ್ದೀರಿ. ಇದನ್ನು ಯಾವುದೇ ಕಾರಣಕ್ಕೆ ನಾವು ಮರೆಯಕ್ಕಾಗಲ್ಲ. ನಾವು ಯಾವತ್ತೂ ಪಬ್ಲಿಕ್ ಟಿವಿಗೆ, ನಮ್ಮ ಕಾರ್ಮಿಕರ ಪರಿಷತ್ತು, ರವಿ ಶೆಟ್ಟರ್ ನಾಯಕತ್ವದಲ್ಲಿ ನಿಮಗೆ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ಈ ಹೋರಾಟ ಇನ್ನು ಮುಂದೆ ಏನಾದರೂ ತೊಂದರೆ ಬಂದರೆ ನಾವು ನಿಲ್ತೀವಿ. ಆದರೆ ಇವತ್ತು ಜಯ ಆಗಿದೆ, ಸಂತೋಷ ಆಗ್ತದೆ. ನಾವು ಎಲ್ಲರೂ ಖುಷಿಯಿಂದ ಇವತ್ತು ನಮ್ಗೆ ಇವು ಮನ್ನಾಗಿದ್ದರಿಂದ ಎಲ್ಲ ಬೇಕರಿಯರು, ಕಾರಿಮೆಂಟ್ ಸ್ಟೋರರು, ಮಟನ್ ಅಂಗಡಿಯರು, ಹೂವಿನ ಅಂಗಡಿಯರು, ಬೀಡಂಗಡಿಯರು ಎಲ್ಲರೂ ಸಂತೋಷವಾಗಿ ಬದುಕಕ್ಕೆ ಈ ಸರ್ಕಾರ ದಾರಿ ಮಾಡಿಕೊಟ್ಟದಂತ ಈ ಕೂಡಲೇ ಸಿದ್ದರಾಮಯ್ಯರಿಗೆ 1000 ಕೋಟಿ ನಮಸ್ಕಾರ.
ತುಂಬ ಸಂತೋಷ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಇದನ್ನು ವಾಪಸ್ ತಗೊಂಡಿದ್ರು, ತುಂಬ ಖುಷಿ ಆಗ್ತದೆ. ಯಾಕಂದರೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಬೆಂಗಳೂರಲ್ಲಿ. ಎಲ್ಲ ಬೇಕರಿ ಕಾರ್ಮಿಕರು ತುಂಬ ಖುಷಿ ಪಡ್ತಾರೆ ಅನ್ಕೊಂತೀನಿ. ಇವತ್ತು ನಾನು ತುಂಬ ಹ್ಯಾಪಿ ಆಗಿದ್ದೀನಿ, ತುಂಬ ಖುಷಿ ಆಗ್ತದೆ. ಸಿದ್ದರಾಮಯ್ಯ ನಮಗೆ ಒಂದು 35 ಲಕ್ಷ ಚಿಲ್ಲರೆ ಬಂದಿದೆ. ಖುಷಿ ಆಗ್ತಾ ಇದೆ, ಆದರೆ ಆತಂಕ ಕೂಡ ಇದೆ. ಯಾಕೆ ಆತಂಕ ಇದೆ ಅಂದರೆ, ಎಲ್ಲಾದರೂ ಸರ್ಕಾರ ನನ್ನನ್ನು ನಂಬಿ ಬಂದವರಿಗೆ ಅನ್ಯಾಯ ಮಾಡಿದ್ದೆ ಹೋದಾದರೆ ತುಂಬ ದೊಡ್ಡ ಕಷ್ಟ ಆಗ್ತದೆ. ಯಾಕಂದರೆ ಇವತ್ತು ಮಾತು ಕೊಟ್ಟಿದ್ದಾರೆ, ಆ ಮಾತಿನ ಪ್ರಕಾರವಾಗಿ ಸರ್ಕಾರ ನಡ್ಕೋಬೇಕು. ಯಾಕೆಂದರೆ ಸರ್ಕಾರ ಎಲ್ಲರೂ ಮಾತು ತಪ್ಪಿದೆ ಹೋದರೆ ನನ್ನನ್ನು ನಂಬಿ ಬಂದವರಿಗೆ ಅನ್ಯಾಯ ಆಗ್ತದೆ. ನಾನು ಸರ್ಕಾರವನ್ನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಇವತ್ತು ನೀವು ಕೊಟ್ಟಿರೋ ಆದೇಶ ಭಾಳ ಸರಿಯಾಗಿದೆ, ಇದೇ ರೀತಿ ನಡ್ಕೊಳ್ಳಿ. ದಯವಿಟ್ಟು ನನ್ನ ಬಡವರ ಮೇಲೆ, ಸಣ್ಣ ಪುಟ್ಟ ಉದ್ಯಮಿಗಳ ಮೇಲೆ ದಯವಿಟ್ಟು ಪ್ರಹಾರನ ನಡೆಸಬೇಡಿ. ಒಟ್ನಲ್ಲಿ ಸಣ್ಣ ವರ್ತಕರಿಗೆ ಸರ್ಕಾರ ಟ್ಯಾಕ್ಸ್ ರಿಲೀಫ್ ಕೊಟ್ಟಿದೆ. ತೀವ್ರ ಟೀಕೆ ಬಳಿಕ ಸರ್ಕಾರ ಬಾಕಿ ತೆರಿಗೆ ವಸೂಲಿ ಮಾಡದಿರಲು ಮುಂದಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.